ಕೃಷಿ ಮೇಳ ಬೇಡ, ಕೃಷಿ ಪರಿಷತ್ ಬೇಕು ಅಂತೇಳಿ ಆಗ್ರಹ ಕೇಳಿಬಂದಿದೆ. ಕೃಷಿ ಮೇಳದಲ್ಲಿ ರೈತ ಸಂಘಟನೆಯ ಕಾರ್ಯಕರ್ತರು ಈ ರೀತಿಯಾಗಿ ಆಗ್ರಹಿಸಿದ್ದಾರೆ. ರೈತ ಮುಖಂಡ ಅಂಬಲಿ ನೇತೃತ್ವದಲ್ಲಿ ಈ ಆಗ್ರಹ ಕೇಳಿಬಂದಿದೆ. ಕೃಷಿ ಮೇಳದಿಂದ ರೈತರಿಗೆ ಯಾವುದೇ ಅನುಕೂಲ ಇಲ್ಲ. ರೈತರ ಬೆಳೆಗಳು, ರೈತರ ವಸ್ತುಗಳ ಮಾರಾಟಕ್ಕೆ ಅವಕಾಶ ಇಲ್ಲ. ಕಂಪನಿಗಳ ವಸ್ತು ಮಾರಾಟದ ವೇದಿಕೆ ಇದಾಗಿದೆ. ಈ ಕೃಷಿ ಮೇಳ ಆಗಿದೆ. ಇದರಿಂದ ರೈತರಿಗೆ ಯಾವುದೇ ಉಪಯೋಗ ಇಲ್ಲ. ಹಲವು ವರ್ಷಗಳಿಂದ ಮನವಿಯನ್ನ ಮಾಡಿದ್ರು ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿಲ್ಲ. ಬೆಳೆ ಹಾನಿ ಹಾಗೂ ಬೆಳೆ ವಿಮೆ ಮೊತ್ತ ಹೆಚ್ಚಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೂಡಲೇ ಸರ್ಕಾರ ಕೃಷಿ ಪರಿಷತ್ ರಚನೆಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ರೈತ ಮುಖಂಡ ಶಂಕರ ಅಂಬ್ಲಿ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಮಾಡಿ ಇಲ್ಲಿ ಆಗ್ರಹವನ್ನ ಮಾಡಲಾಗಿದೆ. ಕಂಪನಿ ಮೇಳ ಬೇಡ, ಕೃಷಿ ಪರಿಷತ್ ಬೇಕು. ಇಲ್ಲಿ ಯಾವುದೋ ಕಂಪನಿಯವರು ಬಂದು ತಮ್ಮ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಇದರ ಬದಲಾಗಿ ರೈತರೇ ಬಂದು ನೇರವಾಗಿ ತಾವು ಬೆಳೆದಂಥ ಬೆಳೆಯನ್ನು ಮಾರಾಟ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ರೈತರಿಗೆ ಬೆಳೆ ವಿಮೆ ಹಣವನ್ನು ಹೆಚ್ಚಿಸಬೇಕು. ಹಾಗೆಯೇ ಕಂಪನಿ ಮೇಳ ಬೇಡ, ಕೃಷಿ ಪರಿಷತ್ ಬೇಕು. ಸರ್ಕಾರಿ ಪ್ರಾಯೋಜಕತ್ವದ ಕಂಪನಿಗಳ ಮೇಳ ಬೇಡ ಎನ್ನುವುದಾಗಿ ಆಗ್ರಹವನ್ನು ಮಾಡಿದ್ದಾರೆ. ಈಗ ಹಲವಾರು ವರ್ಷಗಳಿಂದ ಈ ಒಂದು ಕೃಷಿ ಮೇಳ ಈ ಭಾಗದಲ್ಲಿ ನಡ್ಕೊಂಡು ಬಂದಿದೆ. ಇವತ್ತು ರೈತರು ಬಹಳ ಸಂಕಷ್ಟದಲ್ಲಿರುವಂತಹ ಸಮಯ. ನಾವು ಕೃಷಿ ಪರಿಷತ್ ರಚನೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ 10 ವರ್ಷಗಳಿಂದ ಒತ್ತಾಯ ಮಾಡ್ತಾ ಬಂದಿದ್ದೇವೆ. ಆ ಕೃಷಿ ಪರಿಷತ್ ಯಾಕೆ ಬೇಕಂದ್ರೆ ಕೃಷಿ ಪರಿಷತ್ತಿನ ಮೂಲಕ ಈ ರಾಜ್ಯದ ರೈತರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಒಂದು ವೇದಿಕೆ ರಚನೆ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯ ಇದೆ. ಅದನ್ನ ಬಿಟ್ಟು ಇವತ್ತ ಏನು ಕೃಷಿ ಮೇಳ ಮಾಡ್ತಾ ಇದ್ದೀರಿ, ಈ ಕೃಷಿ ಮೇಳದಿಂದ ರೈತರಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ಇಲ್ಲಿ ನಡೆದಿರುವಂತದ್ದು ಬರೀ ಕಂಪನಿ ಮೇಳ. ಕಂಪನಿಗಳ ವಸ್ತುಗಳ ಮಾರಾಟಕ್ಕೆ ಒಂದು ಮಾರುಕಟ್ಟೆಯನ್ನು ರಚನೆ ಮಾಡಿಕೊಟ್ಟಿದ್ದೀರಿ. ರೈತರ ಮಾರುಕಟ್ಟೆ ಎಲ್ಲಿದೆ? ರೈತರ ವಸ್ತುಗಳ ಉತ್ಪಾದನೆಗೆ ಮಾರುಕಟ್ಟೆ ಕೊಟ್ಟಿಲ್ಲ. ಇವತ್ತ ಬೆಳೆ ವಿಮಾ ಬರ್ತಾ ಇಲ್ಲ. ಇವತ್ತ ಬೆಳೆ ಹಾನಿ ಆದದಕ್ಕೆ ಪರಿಹಾರ ನೀಡ್ತಾ ಇಲ್ಲ. ಇದನ್ನೆಲ್ಲ ನೀಡಬೇಕು ಅನ್ನುವಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಬರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತೆ ನಮ್ಮ ಈ ಭಾಗದ ರೈತರ ಒಂದು ಕೂಗಿದೆ. ನೀವು ಕೂಡ ಈ ರಾಜ್ಯಕ್ಕೆ ರೈತರಿಗೆ ಕೃಷಿ ಪರಿಷತ್